ಕೊಡಪಾನ್ ತಗೊಂಡು ಅದರಲ್ಲಿ ಬರಬೇಕಾದ್ರೆ ಹೆಂಗಾರ ಮಾಡಿದ್ರು ಒಂದೆರಡು ಕೊಡ ಹೊಡೆದೋಗ್ತಿದ್ವು. ಅದು ನೋವು ನಮಗೆ ಬಹಳ ಆಗ್ತಿತ್ತು. ಈಗ ನಮ್ಮ ಮನೆಯಲ್ಲಿ ಐತಲ್ಲ ನಲ್ಲಿ ಚಾಲು ಮಾಡಿದ್ರೆ ನೀರು ಬರ್ತದೆ, ಅದ್ರ ಕೊಡುಗೆ ಅವರೇ. ದಾವಣಗೆರೆ ಚುನಾವಣೆಯಲ್ಲಿ ಸಹಜವಾಗಿ ಬೈ ಎಲೆಕ್ಷನ್ ಅಂದಮೇಲೆ ಎಲ್ಲ ಜಿಲ್ಲೆಗಳಿಂದ KPCC ನೇಮಿಸಿರ್ತಾರೆ. ಅದೇ ಪ್ರಕಾರ ನಾನು ಕೂಡ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿರೋಧ ಪಕ್ಷದ ನಾಯಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ನನಗೂ ಕೂಡ ಇಲ್ಲಿ ತಾವು ಕೆಲಸವನ್ನ ಮಾಡ್ರಿ ದಾವಣಗೆರೆಗೆ ಅಂತ ಕಳಿಸ್ಕೊಟ್ಟಿದ್ದಾರೆ. ಇವತ್ತು ಸಾಕಷ್ಟು ನಾವು ಏನು ಮತಯಾಚನೆ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ, ಡೋರ್ ಟು ಡೋರ್ ಹೋಗ್ತಾ ಇದೀವಿ, ಜನರ ಬಳಿಯಲ್ಲಿ ಹೋಗಿ ಮಾತನಾಡುವಾಗ ಬಹಳ ಒಳ್ಳೆಯ ಒಂದು ರೆಸ್ಪಾನ್ಸ್ ಇದೆ. ಇವತ್ತು ಇಲ್ಲಿ ದಾವಣಗೆರೆ ಒಂದು ಅಭಿವೃದ್ಧಿ ಏನು ಡಬಲ್ ರೋಡ್ ಆಗಿರ್ಬೋದು, ಈ ಲೈಟಿಂಗ್ನ ವ್ಯವಸ್ಥೆ ಆಗಿರ್ಬೋದು, ಗಾರ್ಡನ್ಸ್ ಆಗಿರ್ಬೋದು, ಈ ಗ್ರೌಂಡ್ನ ವ್ಯವಸ್ಥೆ ಆಗಿರ್ಬೋದು, ಈ ಸಾಕಷ್ಟು ಜನ ಇಲ್ಲ ಅಭಿವೃದ್ಧಿ ಆಗಿದೆ ಅನ್ನುವಂಥ ಭಾವನೆ ಎಲ್ಲರೂ ಕೂಡ ಎತ್ತಿ ತೋರಿಸುವಂಥದ್ದು ಕೂಡ ಆಗ್ತಾ ಇದೆ. ಅದರ ಜೊತೆ ಇವತ್ತು ಶಾಮನೂರು ಶಿವಶಂಕರಪ್ಪ ಅವರ ಏನು ಫ್ಯಾಮಿಲಿಯ ವರ್ಗ ಇವತ್ತು ಸಮರ್ಥ ಅವರು ಕೂಡ ಚಿಕ್ಕ ವಯಸ್ಸಾದ್ರೂ ಕೂಡ ಅನುಭವ ಹೆಚ್ಚಿಗೆ ಇದೆ ಅನ್ನುವಂಥ ಭಾವನೆ ಕೂಡ ಇದೆ. ಎಲ್ಲೋ ಒಂದು ಕಡೆ ಸಂಖ್ಯಾತರು ಕೊಟ್ಟಿಲ್ಲ ಅಂತ ಒಂದು ಬೇಸರ ಇದೆ ಸರ್. ಸಾಮಾನ್ಯವಾಗಿ ಇವತ್ತು ಎಲ್ಲರೂ ಕೇಳುವಂಥದ್ದು ಎಲ್ಲರ ಅಧಿಕಾರ ಇದೆ. ಒಂದು KPCC ನಮ್ಮ ಕಾಂಗ್ರೆಸ್ ಪಕ್ಷದ ಹಿಂದಿನ ಸಿದ್ಧಾಂತವನ್ನು ಕೂಡ ನಾವು ತೆಗೆದು ನೋಡಿದಾಗ ಯಾವ ಫ್ಯಾಮಿಲಿಯಲ್ಲಿ ತೀರ್ ಹೋಗಿರ್ತಾರೆ ಅದೇ ಫ್ಯಾಮಿಲಿ ಕೊಡುವಂಥದ್ದು ಸ್ವಾಭಾವಿಕವಾಗಿ ಇಲ್ಲಿನೂ ಕೂಡ ಅದೇ ರೀತಿಯಾಗಿದೆ. ಬಾಗಲಕೋಟೆದಲ್ಲಿನೂ ಕೂಡ ಕೊಟ್ಟಿದ್ದಾರೆ. ಮುಂದೆ ಬರುವಂಥ ದಿನಗಳಲ್ಲಿ 2028 ಚುನಾವಣೆಯಲ್ಲಿ ಕೂಡ ಚೇಂಜಸ್ ಆಗ್ಬೋದು. ಇನ್ನು ಇದೇ ಇರುತ್ತೆ ಅನ್ನೋಂಥ ಭಾವನೆ ಕೂಡ ಇರಲ್ಲ. ಅಲ್ಪಸಂಖ್ಯಾತರಿಗೂ ಅವು ಕೂಡ 100% ಸಿಗುವಂಥ ಕೆಲಸ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ. ಸಮರ್ಥ ಇರುವಂಥದ್ದು ಒಂದು ವೆಲ್ ಕ್ವಾಲಿಫೈಡ್ ಅನುಭವಿಸಿದ ಹುಡುಗ ಅದಾನೆ, ಎಜುಕೇಟೆಡ್ ಅದಾನೆ. ಅವರ ತಾಯಿಯರು ಕೂಡ MP ಇದೇ ಹಿಂದಿನ ಮಾಧ್ಯಮದವರು ಕೂಡ ಅವ್ರ ತಾಯಿಯವರಿಗೆ ಒಂದೇ ಫ್ಯಾಮಿಲಿದವ್ರಿಗೆ MP ಟಿಕೆಟ್ ಕೊಟ್ಟಿರಲ್ಲ ಅಂತೇಳಿ ಇವತ್ತು ಪಾರ್ಲಿಮೆಂಟ್ದಲ್ಲಿ ನಾವು ನೋಡ್ತಾ ಇದ್ವಿ. ಅವ್ರ ಹಿಂದಿ ಭಾಷಣ ಆಗಿರ್ಬೋದು, ಅವ್ರು ಮಾತಾಡುವಂಥ ಇಂಗ್ಲಿಷ್ ಭಾಷಣ ಆಗಿರ್ಬೋದು, ಇವತ್ತು ದಾವಣಗೆರೆ ಬಗ್ಗೆ ಎತ್ತಿಡುವಂತ ಕೂಡ ನಾವು ನೋಡ್ತಾ ಇದೀವಿ ಅವ್ರ ತಾಯಿ ಬಗ್ಗೆ. ಅದೇ ರೀತಿ ನಾವು ಕರ್ನಾಟಕ ಅಸೆಂಬ್ಲಿಯಲ್ಲೂ ಕೂಡ ಸಮರ್ಥನೂ ಕೂಡ ಇವತ್ತು ಬಹಳ ಅದ್ಭುತವಾದಂತ ಮಾತಾಡಿ ಇಲ್ಲಿ ದಾವಣಗೆರೆಗೆ ಅಭಿವೃದ್ಧಿ ಪಡಿಸಲಿಕ್ಕೆ ಏನು ಅವಶ್ಯಕತೆ ಐತಲ್ಲ ಅಭಿವೃದ್ಧಿ ಮಾಡ್ಲಿಕ್ಕೆ 100% ಎತ್ತಿಡುವಂತ ಕೆಲಸ ಮಾಡೇ ಮಾಡ್ತಾರೆ. ಇವತ್ತು ದಾವಣಗೆರೆಯ ಮತದಾರರು ಇವತ್ತು ಇಡೀ ಕರ್ನಾಟಕ ರಾಜ್ಯ ಇವತ್ತು ದಾವಣಗೆರೆಗೆ ನೋಡ್ತಾ ಇದೆ. ತಮ್ಮಲ್ಲಿ ದಾವಣಗೆರೆಯ ಎಲ್ಲ ಮತದಾರರಿಗೆ ನಾನು ಹೃದಯಪೂರ್ವಕವಾಗಿ ನಾನು ಕೇಳುವುದೇನಂತ ಹೇಳಿದ್ರೆ 100% ಇವತ್ತು ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿ ಇರುವಂಥ ಪಕ್ಷ. ಇವತ್ತು 5 ಗ್ಯಾರಂಟಿ ಕೊಡುವ ಮುಖಾಂತರ ಸಾಕಷ್ಟು ಭಾಗ್ಯಗಳು ಕೊಡುವ ಮುಖಾಂತರ ಇವತ್ತು ಜನರಿಗೆ ಅನುಕೂಲ ಆಗುವಂಥ ಯಾವುದಾದ್ರೂ ಪಕ್ಷ ಇದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಐತಿ. ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವನ್ನು ತಗೊಂಡ್ಬರ್ಬೇಕಂತ ಹೇಳಿ ನಾವು ವಿನಂತಿಸುತ್ತೇವೆ. ನನ್ನ ಹೆಸರು ಕೊಟ್ರಿಮ್ರಾನ್ ಅಂತ ಹೇಳಿ, ನಾನು ದಕ್ಷಿಣದ ಭಾಗದ ಶಿವನಗರದ ನಿವಾಸಿಯಾಗಿರುತ್ತೇನೆ. ಮತ್ತೆ ನಾನು ಕಾಂಗ್ರೆಸ್ನ ಒಂದು ಸಣ್ಣ ಕಾರ್ಯಕರ್ತ. ಆದ್ರೂ ನನ್ನ ಹತ್ರ ಹುಮ್ಮಸ್ಸಿದೆ. ಯಾಕೆ ಹುಮ್ಮಸ್ಸಿದೆ ಅಂತ ಹೇಳಿದ್ರೆ ದಿವಂಗತ ಶಾಮನೂರು ಶಿವಶಂಕರಪ್ಪಾಜಿ ಅವರ ಅಭಿವೃದ್ಧಿ, ಮಲ್ಲಣ್ಣನವರ ಅಭಿವೃದ್ಧಿ, ಬಹಳ ದಕ್ಷಿಣ ಭಾಗಕ್ಕೆ ಬಹಳ ಕೊಡುಗೆಗಳು ಇದೆ. ಅದು ಸ್ವಲ್ಪ ಜನ ಗೊತ್ತಿದೆ, ಸ್ವಲ್ಪ ಜನ ಗೊತ್ತಿದ್ರು ಐತಲ್ಲ ಗೊತ್ತಿಲ್ಲದಂಗೆ ಇದ್ದಾರೆ. ಸಪೋಸ್ 2004ನಲ್ಲಿ ಫಸ್ಟ್ ಮಲ್ಲಣ್ಣನವರು ಸಚಿವರಾದಾಗ 14,000 ಮನೆಗಳನ್ನು ಬಡವರಿಗೆ ಕೊಟ್ರು. ಅದೇ ಆಗಿದ ಮೇಲೆ ನಾನು ಚಿಕ್ಕವನಿದ್ದೆ, ನಾನು ನೋಡಿದ್ದೀನಿ, ನಾನು ಬಹಳ ಸಲ ಹತ್ತಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಾವು ಒಂದು ಕುಡಿಯೋ ನೀರಿಗೆ ಇಲ್ಲಿಂದ 8 ರಿಂದ 10 ಕಿಲೋಮೀಟರ್ ಹೋಗ್ಬೇಕಾಗಿತ್ತು. ನಾವು ಸೈಕಲ್ ಅಲ್ಲಿ ಬಾತಿಕೆರೆಗೆ ಹೋಗ್ಬೇಕಿತ್ತು. ಬಹಳ ಜನ ಸಮಾನ ಆಗಿದೆ. ಸಿಟ್ಟಿತ್ತು ಜನರ ಮೇಲೆ, ಟಿಕೆಟ್ ಕೊಟ್ಟಿಲ್ಲ ಅಂತ. ಟಿಕೆಟ್ ಹೈಕಮಾಂಡ್ ತೀರ್ಮಾನ ಕೊಟ್ಟಿದ ಮೇಲೆ ನಾವು ಪಕ್ಷಕ್ಕೆ ದುಡಿಬೇಕು, ನಿಷ್ಠಾಂತವಾಗಿ ಪಕ್ಷಕ್ಕೆ ದುಡ್ತಿದೀವಿ. ಈಗ ಮೊದ್ಲಂಗೆ ಇಲ್ಲ. ಈಗ ಎಲ್ಲ ತಿಳು ಬಂದಿದೆ ಜನಕ್ಕೆ ಸ್ವಲ್ಪ ಜನ ಮಿಸ್ಗೈಡ್ ಮಾಡಿದ್ರು. ಈಗ ಪರವಾಗಿಲ್ಲ, ಎಲ್ಲರೂ ಕಾಂಗ್ರೆಸ್ ಪಕ್ಷ ಪರವಾಗಿದ್ದಾರೆ. ಈ ಸಲ ನಮ್ಮ ಸಮರ್ಥ ಕ್ಯಾಂಡಿಡೇಟ್ 100% ವಿನ್ನಿಂಗ್ ಆಗ್ತಾರೆ.